ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನನ್ನ ಬೆಳಗದ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ಇವತ್ತು ಜಾಮೂನ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಸಾಮಾನ್ಯವಾಗಿ MTR ಗುಲಾಬ್ ಜಾಮೂನ್ ಮಿಕ್ಸ್ನಿಂದ ಮಾಡೋಂಥ ಗುಲಾಬ್ ಜಾಮೂನ್ಗಳು ತುಂಬ ಚೆನ್ನಾಗಿ ಬರ್ತವೆ, ಎಲ್ಲೂ ಒಡೆಯಲ್ಲ, ಮಿಕ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಈ ಜಾಮೂನ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಇತರೆ ಜಾಮೂನ್ ಮಿಕ್ಸ್ಗಳಿಂದ ಏನಾದರೂ ಸಣ್ಣ ಪುಟ್ಟ ತೊಂದರೆ ಬರ್ತಾನೆ ಇರುತ್ತೆ, ಬಟ್ MTR ತುಂಬ ಚೆನ್ನಾಗಿ ಬರುತ್ತೆ. ಆದರೆ ಇವತ್ತು ನಾನು ತಮಿಳ್ನಾಡಿನ ಆಚಿ ಅನ್ನೋ ಒಂದು ಗುಲಾಬ್ ಜಾಮೂನ್ ಮಿಕ್ಸ್ನಿಂದ ಗುಲಾಬ್ ಜಾಮೂನ್ ಮಾಡ್ಕೊಂಡಿದ್ದೇನೆ, ಚೆನ್ನಾಗಿ ಬಂದಿದೆ. ಜಾಮೂನ್ ಮಾಡಲಿಕ್ಕೆ ಇಲ್ಲಿ ಪಾಕ ಮಾಡಲಿಕ್ಕೆ ಒಂದು ಬಟ್ಲು ಸಕ್ಕರೆ ತೊಗೊಂಡಿದ್ದೀನಿ ನೋಡಿ. ಒಂದು ಬಟ್ಲು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಇದೇ ಬಟ್ಲಲ್ಲಿ ನಾನೀಗ 2 ಬಟ್ಲು ನೀರು ಹಾಕ್ಕೊತಾ ಇದ್ದೀನಿ. ನಾನು ಸಕ್ಕರೆ ತಗೊಂಡು ಬಟ್ಲಲ್ಲೇ 2 ಬಟ್ಲು ನೀರು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಅಂಟಪಾಕ ಬಂದರೆ ಸಾಕು, ಎಳೆ ಪಾಕ ಬೇಕಂತೇನಿಲ್ಲ. ಪಾಕ ರೆಡಿ ಆಗೋವರೆಗೂ ನಾವು ಗುಲಾಬ್ ಜಾಮೂನ್ ಮಿಕ್ಸು ರೆಡಿ ಮಾಡ್ಕೊಳ್ಳೋಣ. ಕಲಿಸ್ಬಿಟ್ಟು ನಾನಿಲ್ಲಿ ಆಚಿ ಪ್ಯಾಕೆಟ್ ತೊಗೊಂಡಿದ್ದೀನಿ. ಹಿಟ್ಟಿಗೆ ಚಿಟಿಕೆ ಉಪ್ಪು ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಸ್ವಲ್ಪ ಹಾಲು ಹಾಕಿ ಕಲಿಸ್ಕೋಬೇಕು, ಹದವಾಗಿ ಕಲಿಸ್ಕೋಬೇಕು, ತುಂಬ ನೀರು ಹಾಕಬಾರ್ದು, ಹಿಟ್ಟು ತುಂಬ ಮೆತ್ತಗಾಗಬಾರ್ದು. ನೋಡಿ, ಹಿಟ್ಟು ಕಲಿಸ್ಕೊತಾ ಇದ್ದೀನಿ. ಹಿಟ್ಟನ್ನ ನಾದಬಾರ್ದು, ಈ ಥರ ಎಲ್ಲ ಕೂಡ್ಕೊಳ್ಳೋ ಥರ ಕಲಿಸ್ಕೋಬೇಕಷ್ಟೇ. ಕೈಗೆ ಒಂದು ಚಮಚ ತುಪ್ಪ ಹಾಕ್ಕೊಂಡ್ಬಿಟ್ಟು ಹಿಟ್ಟಿನ ಮೇಲೆ ಈ ಥರ ಸವರಿ ಇಟ್ಕೊಂಡ್ಬಿಡೋಣ. ಈ ಥರ ನೀಟಾಗಿ ಹಿಟ್ಟು ಕಲಸಿಟ್ಕೊಳ್ಳಿ, ಚಪಾತಿ ಹಿಟ್ಟಿನ ಅದಕ್ಕೆ. ಈಗ ನಾವು ಎಣ್ಣೆ ಬಿಸಿಗಿಡೋಣ. ಕೈಗಂಟುವಷ್ಟು ಪಾಕ ಬಂದಿದೆ, ಇಷ್ಟು ಬಂದರೆ ಸಾಕು. ಈಗ ಒಂದು ಅರ್ಧ ಸ್ಪೂನ್ ಏಲಕ್ಕಿ ಪುಡಿ ಹಾಕ್ಕೊತಾ ಇದ್ದೀನಿ ನಾನು. ಈಗ ಪಾಕದ ಬಾಣಲೆ ಮೇಲೆ ಒಂದು ತಟ್ಟೆ ಮುಚ್ಚಿಟ್ಬಿಡೋಣ, ಬಿಸಿ ಆರಬಾರ್ದು ಅಂತ. ಬಾಣಲೆಗೆ ಎಣ್ಣೆ ಹಾಕಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ ನಾನು. ಎಣ್ಣೆ ಕಾಯೋವರೆಗೂ ನಾವು ಕಲಸಿದ ಹಿಟ್ಟಿನಿಂದ ಉಂಡೆ ಮಾಡ್ಕೊಳ್ಳೋಣ. ನಮ್ಗೆ ಎಷ್ಟೆಷ್ಟು ದೊಡ್ಡದು ಉಂಡೆ ಬೇಕೋ ಅಷ್ಟು ಮಾಡ್ಕೋಬೋದು. ನಾನು ಹಿಟ್ಟಿನಿಂದ ಉಂಡೆಗಳನ್ನು ಮಾಡ್ಕೊಂಡಾಗಿದೆ. ಜಾಮೂನ್ ಏನೊಂದು ದೊಡ್ಡ ರೆಸಿಪಿನ ಅದನ್ನೇನು ತೋರಿಸೋದು ವಿಡಿಯೋದಲ್ಲಿ ಅಂತ ಅಂದ್ಕೊಳ್ಬೋದು ಎಲ್ಲರೂ. ಆದರೆ ಜಾಮೂನ್ ಮಾಡೋದ್ರಲ್ಲೂ ಸಾಕಷ್ಟು ಟಿಪ್ಸ್ಗಳಿದೆ. ಭಾಳ ಜನಕ್ಕೆ ಜಾಮೂನ್ ಮಾಡೋದು ಗೊತ್ತೂ ಇರೋದಿಲ್ಲ. ಒಮ್ಮೊಮ್ಮೆ ಕಲ್ಲು ಗುಂಡನಾಗ ಆಗಿಬಿಡುತ್ತೆ, ಒಳಗೆ ಸರಿಯಾಗಿ ಬೆಂದಿರಲ್ಲ. ಒಮ್ಮೊಮ್ಮೆ ಕಾಯಿಸಿದ ಜಾಮೂನ್ಗಳು ಕಪ್ಪಾಗಿಬಿಡುತ್ತೆ, ಸಕ್ಕರೆ ಪಾಕ ನೀರಾಗ್ಬೋದು. ಸೊ ಇದೆಲ್ಲ ಹದಗಳನ್ನು ನೋಡಿಕೊಂಡು ನಾವು ಮಾಡುವಾಗ ಜಾಮೂನು ಫಸ್ಟ್ ಕ್ಲಾಸಾಗಿ ಬರುತ್ತೆ. ನೋಡೋಣ ಬನ್ನಿ. ಇದಕ್ಕೆ ಎಣ್ಣೆ ಬಿಸಿಯಾದರೆ ಸಾಕು, ಹೊಗೆ ಬರಬೇಕು ಅಂತ ಹೇಳಿಲ್ಲ. ಜಸ್ಟ್ ಒಂದು ಉಂಡೆ ಹಾಕ್ಕೊಂಡ್ಬಿಟ್ಟು ಟೆಸ್ಟ್ ಮಾಡಿ ನೋಡ್ಕೊಳ್ಳಿ. ಯಾಕೆಂದರೆ ಎಣ್ಣೆ ಸರಿಯಾಗಿ ಕಾದಿರಲಿಲ್ಲ ಅಂದರೆ ಬಿರುಕು ಬಿಡುತ್ತೆ, ಆಮೇಲೆ ಗುಮ್ಮಟದ ಥರ ಒಂದು ಕಡೆ ಮಾತ್ರ ಉಬ್ಬಿಕೊಂಡು ಬರುತ್ತೆ. ಎಣ್ಣೆ ಸ್ವಲ್ಪ ಜಾಸ್ತಿ ಕಾದಿದ್ರೂ ಜಾಮೂನ್ ಉಂಡೆಗಳು ಬೇಗನೆ ಕಪ್ಪಾಗಿಬಿಡುತ್ತೆ. ನೋಡಿ, ಜಾಮೂನ್ ಕಾದಿದೆ, ನಾನು ತೆಕ್ಕೊತಾ ಇದ್ದೀನಿ. ಈಗ ಇದೇ ಬಿಸಿ ಜಾಮೂನ್ನ ಬಿಸಿ ಪಾಕಕ್ಕೆ ಹಾಕ್ಬಿಡಬೇಕು. ಈಗ ಒಂದು 5-6 ಉಂಡೆಗಳನ್ನು ಒಟ್ಟಿಗೆ ಹಾಕ್ಕೋಬೋದು. ನೋಡಿ, ಜಾಮೂನೆಲ್ಲ ಕಾದಿದೆ, ನಾನೀಗ ತೆಗಿತಾ ಇದ್ದೀನಿ.
ಇದೇ ಥರ ಎಲ್ಲ ಉಂಡೆಗಳನ್ನು ಕಾಯಿಸ್ಕೊಂಬಿಡಿ. ಈಗ ಕೂಡಲೇ ಬಿಸಿ ಪಾಕಕ್ಕೆ ಹಾಕೊಂಡ್ಬಿಡ್ಬೇಕು. ನೋಡಿ, ಲಾಸ್ಟ್ ಬ್ಯಾಚ್ ಜಾಮೂನ್ಗಳನ್ನು ತೆಕ್ಕೋತಾ ಇದ್ದೀನಿ ನಾನು. ಇದು ಸ್ವಲ್ಪ ಕಪ್ಪಾಗಿಬಿಡ್ತು, ನಾನು ಬೇರೆ ಕೆಲಸಕ್ಕೆ ಆಚೆ ಹೋಗಿದ್ದೆ. ನೀವು ಹಾಗೆ ಮಾಡಬೇಡಿ. ಜಾಮೂನ್ಗಳು ಪಾಕ ಹೀರ್ಕೊಳ್ಳಿಕ್ಕೆ ಹೀಗೇನೆ ಬಿಟ್ಬಿಡ್ಬೇಕು, ಒಂದು 3 ಗಂಟೆ ಬಿಟ್ಬಿಡಿ. ನೋಡಿ, ಜಾಮೂನ್ಗಳು ಪೂರ ರೆಡಿ ಆಗಿವೆ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.